20th question. If in triangle ABC and triangle DEF, angle B is equal to angle E and angle C is equal to angle F and AB is equal to 3 times DE, then the triangles are. So they given in triangle A, B and C, also in triangle D, E, F. They given angle B is equal to angle E. The corresponding angle B equal to E. Angle B equal to angle E. Also angle C is equal to angle F. Here in the similarity, two conditions holds. First one is corresponding angles are same and corresponding sides should be same. Okay. So here this angle B is equal to E. This angle B is equal to E. Angle C is equal to F. If angle B and C are equal, corresponding angles are equal, then B also, this A and D also equal. So ಏನಾಗುತ್ತೆ ಇಲ್ಲಿ angle B ಮತ್ತು angle C ಗಳು ಈ DEF ಟ್ರಯಾಂಗಲ್ ಗೆ ಈಕ್ವಲ್ ಆಗಿದ್ರೆ ಸೊ ಮೂರನೇ ಆಂಗಲ್ ಕೂಡ ಏನಾಗುತ್ತೆ ಸಾಮಾನ್ಯವಾಗಿ ಈಕ್ವಲ್ ಆಗೇ ಆಗುತ್ತೆ. ಹಾಗಾದ್ರೆ ಏನಾಯ್ತು ಇಲ್ಲಿ ಆಂಗಲ್ ಇ ಏನಾಗುತ್ತೆ ಆಂಗಲ್ ಡಿ ಗೆ ಸಮವಾಗುತ್ತೆ. ಸೊ ಆಂಗಲ್ ಬಿ ಏನಾಗುತ್ತೆ ಇ ಗೆ ಈಕ್ವಲ್ ಆಗುತ್ತೆ. ಸೊ ಆಂಗಲ್ ಸಿ ಏನಾಗುತ್ತೆ ಎಫ್ ಗೆ ಈಕ್ವಲ್ ಆಗುತ್ತೆ. ಸೊ ಹಾಗಾದ್ರೆ ಇದನ್ನ ಏನಂತ ಹೇಳ್ಬೋದು ನಾವು ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಕಾಂಗ್ರುಯೆಂಟ್ ಆಗ್ಬೇಕಂದ್ರೆ ಏನಾಗ್ತಾ ಇರ್ಬೇಕು ಸರ್ವಸಮವಾಗ್ತಾ ಇರ್ಬೇಕಂದ್ರೆ ಏನಾಗ್ತಾ ಇರ್ಬೇಕು ಅದರ ಸೈಡ್ಸ್ ಕೂಡ ಈಕ್ವಲ್ ಲೆಂತ್ ಇರ್ಬೇಕು. ಸೊ ಆಂಗಲ್ ಕೂಡ ಈಕ್ವಲ್ ಆಗಿರ್ಬೇಕು, ಅದೇ ರೀತಿ ಅದರ ಸೈಡ್ಸ್ ಕೂಡ ಏನಾಗ್ತಾ ಇರ್ಬೇಕು ಈಕ್ವಲ್ ಲೆಂತ್ ಇರ್ಬೇಕು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎ ಬಿ ಇಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿ ಲೆಂತ್ 3 ಇದ್ರೆ ಸೊ ಇದೇನಾಗುತ್ತಂತೆ ಡಿಇ ಲೆಂತ್ ಏನಾಗುತ್ತಂತೆ 3 ಟೈಮ್ಸ್ ಆಫ್ ಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ ಸೈಡ್ ಏನಾಗ್ತಾ ಇದೆ ನಾಟ್ ಈಕ್ವಲ್ ಅಂತ ಹೇಳ್ಬೋದು. ಇಫ್ ದ ಸೈಡ್ಸ್ ಆರ್ ನಾಟ್ ಈಕ್ವಲ್ ದೆನ್ ವಿಚ್ ಈಸ್ ನಾಟ್ ಎ ಕಾಂಗ್ರುಯೆಂಟ್. ಹಾಗಾದ್ರೆ ಸ್ಟೇಟ್ಮೆಂಟ್ ಏನಾಯ್ತು ವಿಚ್ ಈಸ್ ಎ ಸಿಮಿಲರ್ ಬಟ್ ನಾಟ್ ಕಾಂಗ್ರುಯೆಂಟ್. therefore B is the required answer. Okay, so go to the